ಹಾಯ್ ಹಲೋ ಫ್ರೆಂಡ್ಸ್, ನೀವೇನಾದ್ರೂ ಹೊಸ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಾನ್ ತಂದಿದ್ದೀನಿ ಒಂದೊಳ್ಳೆ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ. ಈ ಬಿಸ್ನೆಸ್ ಯಾವುದು, ಎಷ್ಟು ಬಂಡವಾಳ ಬೇಕಾಗುತ್ತೆ, ಈ ಬಿಸ್ನೆಸ್ಗೆ ಬೇಕಾಗಿರುವಂತ ಕಂಪನಿಯಿಂದ ಮಷಿನ್ ಯಾವ ರೀತಿ ಸಪ್ಲೈ ಆಗುತ್ತೆ, ಹಾಗೆ ಕಂಪನಿಯವರು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಈ ಎಲ್ಲದರ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಒಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದೊಂದು ರೈಟ್ ಟೈಮ್ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನ ಕೊನೆಯ ತನಕ ನೋಡೋದನ್ನ ಮಿಸ್ ಮಾಡಬೇಡಿ. ಯಾಕಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಈ ಬಿಸ್ನೆಸ್ ಏನಾದರೂ ನಿಮಗೆ ಇಷ್ಟ ಆದರೆ ಕಡಿಮೆ ಬಂಡವಾಳದಲ್ಲಿ ಒಂದೊಳ್ಳೆ ಲಾಭವನ್ನು ಗಳಿಸಬಹುದು. ಎಲ್ಲ ರೀತಿಯಾದ ಟ್ರೈನಿಂಗ್ ಕಂಪನಿ ಕಡೆಯಿಂದ ಫ್ರೀಯಾಗಿ ಸಿಗ್ತಾ ಇರುವಂಥದ್ದು, ಕಂಪನಿ ಕಡೆಯಿಂದಲೇ ಮಷಿನ್ ಕೂಡ ಸಿಗ್ತಾ ಇರುವಂಥದ್ದು. ಇನ್ನೇಕೆ ತಡ, ಈ ಬಿಸ್ನೆಸ್ ಮಾಡೋದಕ್ಕೆ ಒಂದೊಳ್ಳೆ ಪ್ಲಾನ್ ಬೇಕು ಅಂತ ಶುರು ಮಾಡ್ತಾ ಇದ್ರೆ ಅಥವಾ ಬಿಸ್ನೆಸ್ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಬಿಸ್ನೆಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ, ಹಾಗಾದ್ರೆ ಈ ಬಿಸ್ನೆಸ್ ಯಾವುದು, ಎಷ್ಟು ಬಂಡವಾಳ ಬೇಕಾಗುತ್ತೆ, ಯಾವ ರೀತಿ ಮಾರ್ಕೆಟಿಂಗ್ ಅನ್ನ ಮಾಡೋದು, ಹಾಗೆ ಈ ಬಿಸ್ನೆಸ್ಗೆ ಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್ ಎಷ್ಟು, ಹಾಗೆ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಸಿಗುತ್ತೆ, ಇದಕ್ಕೆ ಬೇಕಾಗಿರುವಂತ ಸ್ಥಳಾವಕಾಶ ಎಷ್ಟು, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಈ ಬಿಸ್ನೆಸ್ ಬಗ್ಗೆ ತಿಳಿಯುವುದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು. ಇದರಿಂದ ನಾವು ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ, ಹಾಗಾದ್ರೆ ಈ ಬಿಸ್ನೆಸ್ ಯಾವುದು ಅನ್ನೋದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ ಅಂತ ನೋಡೋದಾದ್ರೆ 40-50% ವರೆಗೂ ಪ್ರಾಫಿಟ್ ಮಾರ್ಜಿನ್ ಈ ಬಿಸ್ನೆಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಸ್ನೇಹಿತರೆ, ಈ ಬಿಸ್ನೆಸ್ ಇಷ್ಟೊಂದು ಪ್ರಾಫಿಟ್ ಸಿಗೋದ್ರಿಂದ ನಿಮಗೆ ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಲಾಸ್ ಅನ್ನೋದು ಆಗೋದಿಲ್ಲ. ಹಾಗಾದ್ರೆ ಬಿಸ್ನೆಸ್ ಯಾವುದು ಅಂತ ನೀವು ಕೇಳಬಹುದು. ಈ ಬಿಸ್ನೆಸ್ ಯಾವುದು ಅಂತಂದ್ರೆ ತುಂಬಾನೇ ಟ್ರೆಂಡಿಂಗ್ ಇರುವಂತ ಟಿ ಶರ್ಟ್ ಪ್ರಿಂಟಿಂಗ್ ಬಿಸ್ನೆಸ್. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಪ್ರಿಂಟೆಡ್ ಟಿ ಶರ್ಟ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಗೊತ್ತು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಿಮಗೆ ಬೇಕಾಗಿರುವಂತ ಡಿಸೈನ್ ಅನ್ನ ನೀವು ಪ್ರಿಂಟ್ ಮಾಡಿಸ್ಕೊಂಡು ನೀವು ವೇರ್ ಮಾಡಬಹುದು. ಸೊ ಇದರಿಂದ ನಿಮ್ಮ ಒಂದು ಟಿ ಶರ್ಟ್ ಇನ್ನಷ್ಟು ಲುಕ್ ಕಾಣುತ್ತೆ. ಹಾಗೂ ಒಂದು ಟ್ರೆಂಡಿಂಗ್ ಇರುವಂತ ಟಿ ಶರ್ಟ್ ಅನ್ನ ನೀವು ಪ್ರಿಂಟ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಲುಕ್ ಕಾಣಿಸುತ್ತೆ. ಸೊ ಹಾಗಾಗಿ ತುಂಬಾ ಜನ ಇದನ್ನ ಇಷ್ಟಪಡ್ತಾರೆ. ಸೊ ಹೀಗೆ ಪ್ರತಿಯೊಬ್ಬರು ಇಷ್ಟಪಡೋದ್ರಿಂದ ಇದಕ್ಕೆ ತುಂಬಾನೇ ಡಿಮ್ಯಾಂಡ್ ಹೆಚ್ಚಾಗಿರುವಂತದ್ದು. ಇದಕ್ಕೆ ಒಂದು ಮಷಿನ್ ಇದ್ರೆ ಸಾಕಾಗತ್ತೆ, ಅದೇ ಸಬ್ಲಿಮೇಷನ್ ಮಷಿನ್. ಹೌದು ಸ್ನೇಹಿತರೆ, ಇದು 5-in-1 6-in-1 ಈ ರೀತಿಯಾಗಿರ್ತಕ್ಕಂಥ ಮಷಿನ್ ಇರುವಂತದ್ದು. ಅಂದ್ರೆ ಒಂದೇ ಮಷಿನ್ ನಲ್ಲಿ 4-5 ಕೆಲಸ ಮಾಡಬಹುದು. ಅಷ್ಟು ಒಂದು ಎಲ್ಲ ಬೆನಿಫಿಟ್ ಇರುವಂತ ಮಷಿನ್ ಇದಾಗಿರುವಂತದ್ದು. ಈ ಮಷಿನ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಬಹುದು. ಈ ಮಷಿನ್ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅವರಿಗೆ ಕಾಂಟ್ಯಾಕ್ಟ್ ಮಾಡುವ ಮೂಲಕ ನೀವು ಈ ಮಷಿನ್ ಅನ್ನ ಖರೀದಿ ಮಾಡಿ ಟಿ ಶರ್ಟ್ ಪ್ರಿಂಟಿಂಗ್ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಸ್ನೇಹಿತರೆ, ಬರೀ ಟಿ ಶರ್ಟ್ ಪ್ರಿಂಟಿಂಗ್ ಅಷ್ಟೇ ಅಲ್ಲದೆ ಮಗ್ ಗಳನ್ನ ಪ್ರಿಂಟಿಂಗ್ ಮಾಡಬಹುದು. ಹಾಗೆ ಇನ್ನ ಬೇರೆ ಬೇರೆ ಪೆನ್ ಇರಬಹುದು, ವಾಟರ್ ಬಾಟಲ್, ಹೀಗೆ ಇವುಗಳ ಮೇಲೆ ಹೊಸ ಹೊಸ ಡಿಸೈನ್ ಹಾಗೆ ನೇಮ್ ಇವೆಲ್ಲವನ್ನು ಕೂಡ ಇದರಲ್ಲಿ ಪ್ರಿಂಟ್ ಅನ್ನ ಮಾಡುವಂತ ಅವಕಾಶ ಇರುವಂತದ್ದು. ಸೊ ಬಿಸ್ನೆಸ್ ಮಾಡೋದೇ ಮಾಡ್ತೀರಾ, ಈ ಎಲ್ಲ ತರಹದ ಒಂದು ಟ್ರೆಂಡಿಂಗ್ ಇರುವಂತ ಮಷಿನ್ ಅಲ್ಲಿ ಈ ಒಂದು ಬಿಸ್ನೆಸ್ ಅನ್ನ ಆರಾಮಾಗಿ ಮಾಡಬಹುದು, ಮಾಡಿ ಅಂತ ಹೇಳ್ತಾ. ಸೊ ಹಾಗಾದ್ರೆ ಈ ಒಂದು ಬಿಸ್ನೆಸ್ಗೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಅನ್ನೋದರ ಬಗ್ಗೆ ನೋಡೋಣ. ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ನಿಮ್ಮ ಹತ್ತಿರದ ಕೆಲವು ಬೇರೆ ಬೇರೆ ಬಟ್ಟೆ ಅಂಗಡಿಗಳನ್ನ ನೀವು ಪರಿಚಯ ಮಾಡ್ಕೊಳ್ಬೇಕಾಗತ್ತೆ, ಅವರಿಗೆ ಹೇಳಬೇಕಾಗತ್ತೆ. ಹಾಗೆ ಲೋಕಲ್ ಕಸ್ಟಮರ್ಗೂ ಕೂಡ ನೀವು ಪಾಂಪ್ಲೆಟ್ಸ್ ಇರ್ಬೋದು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವ ಮೂಲಕನೂ ಕೂಡ ಒಂದೊಳ್ಳೆ ನೀವು ಆರಾಮಾಗಿ ಬಿಸ್ನೆಸ್ ಅನ್ನ ಮಾಡ್ಬೋದು. ಯಾವ ರೀತಿ ಅಂದ್ರೆ ಒಂದು ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಒಂದು ಮೆಸೇಜ್ ಮಾಡೋದಿರ್ಬೋದು. ಹಾಗೆ ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಲೊಕೇಶನ್ ಸೆಟ್ ಮಾಡಿಬಿಟ್ಟು ಆ ಏರಿಯಾಕ್ಕೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು, ಪಾಂಪ್ಲೆಟ್ಸ್ ಮಾಡ್ಬೋದು, ಹಾಗೆ ಪೇಪರ್ಗೂ ಕೂಡ ಹಾಕ್ಸ್ಬೋದು. ಇನ್ನು ಅದಾದ ನಂತರ ಈ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂತ ಲೈಸೆನ್ಸ್ ವಿಚಾರಕ್ಕೆ ಬಂದ್ರೆ ನೀವು ಇದಕ್ಕೆ ಒಂದು ಮುನ್ಸಿಪಾಲಿಟಿ ಲೈಸೆನ್ಸ್ ಮಾಡಿಸ್ಕೊಂಡ್ರು ಸಾಕು, ಆರಾಮಾಗಿ ಬಿಸ್ನೆಸ್ ಅನ್ನ ಮಾಡಬಹುದು. ಇದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ರೀತಿ ಅಷ್ಟೊಂದು ಲೈಸೆನ್ಸ್ ಕೂಡ ಅವಶ್ಯಕತೆ ಇಲ್ಲ. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದ್ದಂಗೆ ನೀವು GST ಸೇರಿದಂತೆ ಇನ್ನಿತರ ಇದಕ್ಕೆ ಸಂಬಂಧಪಟ್ಟಂತ ಲೈಸೆನ್ಸ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇನ್ನ ಇದಾದ ನಂತರ ಇದಕ್ಕೆ ಬೇಕಾಗಿರುವಂತಹ ಸ್ಥಳಾವಕಾಶದ ಬಗ್ಗೆ ನೋಡೋದಾದ್ರೆ ಕೇವಲ ಒಂದು 5x10 ಅಡಿ 10x
ಒಂದು 10 ಅಡಿ ಸ್ಥಳಾವಕಾಶ ಇದ್ರೆ ಸಾಕಾಗತ್ತೆ. ಇದನ್ನ ನೀವು ಮೇನ್ ರೋಡಲ್ಲೇ ಇಟ್ಟು ಮಾಡಬೇಕಾಗಿಲ್ಲ, ಒಳಗಡೆಗೆ ಇದ್ರೂ ಅಡ್ಡಿಲ್ಲ, ನಿಮ್ಮ ಮನೆ ರೋಡ್ ಪಕ್ಕ ಇದ್ರೂ ಕೂಡ ಅಲ್ಲಿಂದಲೂ ಶುರು ಮಾಡಬಹುದು. ಸೊ ಒಟ್ಟಿನಲ್ಲಿ ಟ್ರೆಂಡಿಂಗ್ ಇರುವಂತ ಬಿಸ್ನೆಸ್ ಇದಾಗಿರುವಂತದ್ದು. ಇತ್ತೀಚಿನ ಇನ್ನೊಂದು ಟ್ರೆಂಡಿಂಗ್ ಏನಂತಂದ್ರೆ ಮಾರ್ಕೆಟಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ವಿಡಿಯೋ ಮಾಡಿ ಹಾಕುವ ಮೂಲಕ ಅಲ್ಲಿಂದಲೂ ಆರ್ಡರ್ ನ ತೆಗೆದುಕೊಂಡು ನೀವು ಟಿ ಶರ್ಟ್ ಪ್ರಿಂಟಿಂಗ್ ಅನ್ನ ಮಾಡಿಬಿಟ್ಟು ಸೇಲ್ ಮಾಡಬಹುದು. ಸೊ ಇಷ್ಟು ಚೆನ್ನಾಗಿರುವಂತ ಬಿಸ್ನೆಸ್ ಇದಾಗಿರುವುದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದು ಆಗೋದೇ ಇಲ್ಲ. ಯಾಕಂದ್ರೆ ಮಹಿಳೆಯರು ಪುರುಷರು ಯಾರು ಬೇಕಾದ್ರೂ ಮಾಡುವಂತ ಒಂದು ಬೆಸ್ಟ್ ಬಿಸ್ನೆಸ್ ಇದಾಗಿರುವುದರಿಂದ ಇನ್ನೇಕೆ ತಡ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಎಲ್ಲ ರೀತಿಯಾದ ಮಾಹಿತಿಯನ್ನು ತಿಳ್ಕೊಂಡು ಮಷೀನ್ ಅನ್ನ ಖರೀದಿ ಮಾಡಿ ಬಿಸ್ನೆಸ್ ಅನ್ನ ಶುರು ಮಾಡಿ. ಇನ್ನು ಫ್ರೆಂಡ್ಸ್, ಈ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿಯೂ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಸಾಕಷ್ಟು ವಿಡಿಯೋಗಳು ಕೂಡ ಯೂಟ್ಯೂಬ್ ಅಲ್ಲಿ ಸಿಗ್ತವೆ. ಯಾವ ರೀತಿ ಈ ಒಂದು ಟಿ ಶರ್ಟ್ ಪ್ರಿಂಟಿಂಗ್ ಅನ್ನ ಮಾಡೋದು, ಈ ಟಿ ಶರ್ಟ್ ಎಲ್ಲಿ ಸಿಗ್ತವೆ, ಎಲ್ಲದರ ಬಗ್ಗೆ ನೋಡ್ಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡಿ. ಇನ್ನೊಂದು ಹೇಳೋದು ಮರೆತುಬಿಟ್ಟೆ, ನಿಮಗೆ ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಮೇನ್ ಆಗಿ ಟಿ ಶರ್ಟ್ ಬೇಕಾಗುತ್ತೆ. ಈ ಟಿ ಶರ್ಟ್ ಕ್ವಾಲಿಟಿಯಿಂದ ಕೂಡಿರಬೇಕು, ಹಾಗೆ ಕ್ವಾಲಿಟಿ ಇದ್ರೆ ಮಾತ್ರ ನಿಮಗೆ ಕಸ್ಟಮರ್ ಬರ್ತಾರೆ. ಸೊ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಟಿ ಶರ್ಟ್ ಅನ್ನ ಬೈ ಮಾಡಬೇಕು ಅಂತಂದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಅವರಿಗೆ ಕಾಲ್ ಮಾಡಿ. ಕಡಿಮೆ ಪ್ರೈಸ್ ಅಲ್ಲಿ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ನಿಮಗೆ ಈ ಒಂದು ಟಿ ಶರ್ಟ್. ಕಾಟನ್ ಇರ್ಬೋದು, ಹಾಗೆ ಬೇರೆ ಬೇರೆ ಕ್ವಾಲಿಟಿಯಿಂದ ಇರುವಂತ ಟಿ ಶರ್ಟ್ಗಳು ಅವರ ಹತ್ರ ಸಿಗ್ತಾ ಇರುವಂತದ್ದು. ಸೊ ಈ ಟಿ ಶರ್ಟ್ ಅಲ್ಲೇ ನೀವು ಬೇರೆ ಬೇರೆ ಡಿಸೈನ್, ಅಂದ್ರೆ ಕಸ್ಟಮರ್ ಕೇಳಿರುವಂತ ಒಂದು ಲೆಟರ್ಸ್ ಇರ್ಬೋದು, ಡಿಸೈನ್ ಇರ್ಬೋದು, ಎಲ್ಲವನ್ನ ಪ್ರಿಂಟ್ ಮಾಡಿ ಸೇಲ್ ಮಾಡಬಹುದು ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ಬಿಸ್ನೆಸ್ ಬಗ್ಗೆ ಇರುವಂತ ಮಾಹಿತಿ. ಈ ಒಂದು ಬಿಸ್ನೆಸ್ ಅನ್ನ ಮಾಡೋದ್ರಿಂದ ನಿಮಗೆ ಒಂದೊಳ್ಳೆ ಲಾಭ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.